ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮದೈವತಃ ಅಮಾಯಯಾನುವೃತ್ಯ ಯೈಸ್ತುಷ್ಯೇದಾತ್ಮಾತ್ಮದೋ ಹರಿಹಿ. ಸಾಧಕಃ ಸ್ವಸ್ಯ ಗುರೌ ಜಗದ್ಗುರುಂ ಸರ್ವೇಷಾಂ ಜನಾನಾಂ ಮೂಲಭೂತ ಗುರುಂ ಭಗವಂತಂ ಪಶ್ಯನ್ ತೇನ ಗುರುಣ ನೈಕವಿಧಾನ್ ಭಾಗವತ ಧರ್ಮಾನ್ ಶಿಕ್ಷೇತ್. ಶಿಕ್ಷಣಕಾಲೇ ಚ ತಂ ಗುರುಂ ಭಗವತಃ ಜಗದ್ಗುರೋಃ ಪ್ರತೀಕಂ ಮನ್ವಾನಃ ತಂ ಅಮಾಯಯ ನಿಷ್ಕಪಟರೀತ್ಯ ಅನುವರ್ತೇತ ಸೇವೇತ. ಏವಂ ಚ ಏತಾದೃಶ್ಯ ಅನುವೃತ್ಯ ಆತ್ಮದಃ ಹರಿಃ ತಸ್ಮೈ ಸಾಧಕಾಯ ತುಷ್ಯೇತ್. ತಸ್ಮೈ ಚ ಶುದ್ಧಂ ಜ್ಞಾನಂ ದದ್ಯಾತ್. ತೇಷು ಭಾಗವತ ಧರ್ಮೇಷು ಸರ್ವತ್ರ ಮನಸಃ ಅಸಂಗಃ ಸಾಧುಷು ಸಂಗಃ ದಯಾ ಮೈತ್ರಿ ಪ್ರಶ್ರಯಃ ಶೌಚಂ ತಪಃ ತಿತಿಕ್ಷಾ ಮೌನಂ ಸ್ವಾಧ್ಯಾಯಃ ಇತ್ಯೇತೆ ಅನ್ಯತಮಾಃ. ತತ್ರ ಗತೆ ದಿವಸೆ ಸ್ವಾಧ್ಯಾಯಸ್ಯ ಮಹತ್ವಂ ಪ್ರಾಶ್ರಾವಿ. ಕಳೆದ ದಿವಸ ಸ್ವಾಧ್ಯಾಯದ ಮಹತ್ವದ ಕುರಿತಾಗಿ ನೋಡಿದೆವು. ಅದಲ್ಲದೆ ಸ್ವಾಧ್ಯಾಯದ ಕುರಿತಾಗಿ ಮತ್ತಷ್ಟು ವಿವರಗಳನ್ನು ಕೂಡ ಋಗ್ಭಾಷ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ, ಗೀತಾ ಪ್ರಸ್ಥಾನದಲ್ಲೆಲ್ಲ ವರ್ಣನೆ ಮಾಡಿದ್ದಾರೆ. ಅದನ್ನು ಕೂಡ ಇನ್ನೊಂದು ಬಾರಿ ನೋಡಬೇಕು ಅಂತ ಅನಿಸ್ತು ನನಗೆ. ಸ್ವಾಧ್ಯಾಯಕ್ಕೆ ಶ್ರವಣ ಪ್ರವಚನಗಳಿಗೆ ಎಷ್ಟು ಮಹತ್ವ ಇದೆ ಅಂತ ಅನ್ನೋದು. ಅದರಲ್ಲಿ ಋಗ್ಭಾಷ್ಯದಲ್ಲಿ ಬಂದಿರುವಂತಹ ಈ ಒಂದೆರಡು ಮಾತುಗಳನ್ನು ಗಮನಿಸೋಣ. ಸ್ವಾಧ್ಯಾಯ ತತ್ವವಿಜ್ಞಾನಂ ವಿಷ್ಣು ಭಕ್ತಿರ್ ವಿರಾಗಿತ ನಿಷಿದ್ಧ ಕರ್ಮ ಸಂತ್ಯಾಗೋ ವಿಹಿತಸ್ಯ ಸದಾ ಕ್ರಿಯಾ ಸದಾ ವಿಷ್ಣು ಸ್ಮೃತಿಶ್ಚೈವ ಕೇವಲ ಮೋಕ್ಷ ಸಾಧನಂ ಏತೈರ್ವಿನಾ ನ ಮೋಕ್ಷ ಸ್ಯಾತ್ ಭವೇದೈತೈರಪಿ ಧ್ರುವಂ ಅಂತ ಆ ಋಗ್ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಸ್ವಾಧ್ಯಾಯ ನಮ್ಮ ಅಧ್ಯಯನ ಮತ್ತೆ ತತ್ವವಿಜ್ಞಾನ, ಅಧ್ಯಯನದ ಮೂಲಕ ತತ್ವಜ್ಞಾನವನ್ನು ಗಳಿಸುವುದು, ವಿಷ್ಣು ಭಕ್ತಿಯನ್ನು ಸಂಪಾದನೆ ಮಾಡುವುದು, ವೈರಾಗ್ಯ, ನಿಷಿದ್ಧ ಕರ್ಮವನ್ನು ತ್ಯಾಗ ಮಾಡುವುದು, ಮತ್ತೆ ವಿಹಿತವಾದ ಕ್ರಿಯೆಗಳನ್ನ ಮಾಡುವುದು, ಭಗವಂತನ ಸದಾ ಸ್ಮರಣ, ಇವೆಲ್ಲವೂ ಮೋಕ್ಷ ಸಾಧನ. ಇದರಿಲ್ಲದೆ ಮೋಕ್ಷ ಆಗೋದಿಲ್ಲ. ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ ಅರ್ಥದೃಷ್ಟು ಕೋಟಿಗುಣಂ ತಥೋನಂತಂ ನಿಯಾಮಕೆ ತರ್ಕಾಗಮಾಭ್ಯಾಂ ನಿಯತಿಂ ಯಃಕರೋತ್ಯಧಿಕಂ ತತಃ ಪೂರ್ಣಂ ವೇದಾಖಿಲ ದೃಷ್ಟು ಬ್ರಹ್ಮಣ ಫಲಮುಚ್ಯತೆ ಅಂತ ಇನ್ನೊಂದು ಮಹತ್ವದ ಶ್ಲೋಕ. ನಾವೇನು ಸ್ವಂತ ಕೂತ್ಕೊಂಡು ಸ್ವಾಧ್ಯಾಯ ಮಾಡ್ತೇವೆ ನಮ್ಮಷ್ಟಕ್ಕೆ ನಾವು, ಅದಕ್ಕಿಂತ 1000 ಪಟ್ಟು ಫಲ ಇನ್ನೊಬ್ಬರಿಗೆ ಪ್ರವಚನ ಮಾಡಿದಾಗ. ನಾವಿವತ್ತು ಪಾಠ ಪ್ರವಚನ ಅಂತ ಎರಡು ಬೇರೆ ಬೇರೆ ಶಬ್ದ ಪ್ರಯೋಗ ಮಾಡ್ತೇವೆ. ಪ್ರವಚನ ಅಂದ್ರೆ ಎಲ್ಲ ಸಾಮಾನ್ಯ ವರ್ಗದ ಶ್ರೋತ್ರವನ್ನು ಕೂಡಿಸಿಕೊಂಡು ಮಾಡುವ ಪುರಾಣಾದಿಗಳ ಪ್ರವಚನ. ಪಾಠ ಅಂದ್ರೆ ಕೆಲವು ನಿರ್ದಿಷ್ಟ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು ಮಾಡುವುದು ಪಾಠ ಅಂತ ಹೇಳ್ತೇವೆ. ವಾಸ್ತವಿಕವಾಗಿ ಪ್ರವಚನ ಅನ್ನುವುದು ಯಾರಿಗೇ ಆಗಲಿ ಪಾಠವನ್ನೇ ಪ್ರವಚನ ಅಂತ ಅನ್ನೋದು, ಪ್ರವಚನವನ್ನೇ ಪಾಠ ಅಂತ ಅನ್ನೋದು. ನಾವೇ ಸ್ವಾಧ್ಯಾಯ ಮಾಡುವುದಕ್ಕಿಂತ ಇನ್ನೊಬ್ಬರಿಗೆ ಪ್ರವಚನ ಮಾಡುವುದರಿಂದ 1000 ಪಟ್ಟು ಫಲ ಇದೆ. ನಾವೇನು ನಮ್ಮ ಗುರುಗಳಿಂದ ಅಧ್ಯಯನ ಮಾಡಿದ್ದೀವಿ, ಅಲ್ಲಿ ಅಧ್ಯಯನ ಮಾಡಿದ್ದನ್ನೇ ಇನ್ನೊಬ್ಬರಿಗೆ ಹೇಳಿದರೂ 1000 ಪಟ್ಟು ಫಲ ಇದೆ. ನಾವು ಗುರುಗಳಿಂದ ಅಧ್ಯಯನ ಮಾಡಿದ ವಿಷಯಗಳನ್ನಲ್ಲದೆ ಕೆಲವು ವಿಷಯಗಳನ್ನು ನಾವು ನಮ್ಮ ಮನನದಿಂದ ಅಧ್ಯಯನದಿಂದ ಕಂಡುಕೊಂಡ್ರೆ ಅರ್ಥದೃಷ್ಟು ಕೋಟಿ ಗುಣಂ, ಹೊಸ ಅರ್ಥದ ಹೊಳಹನ್ನ ಕಂಡವನಿಗೆ ಕೋಟಿ ಪಾಲು ಫಲ ಇದೆ. ತಥೋನಂತಂ ನಿಯಾಮಕ್ಕೆ, ನಮಗೆ ಕೆಲವು ಬಾರಿ ಇಂಥ ಒಂದು ಹೊಸ ಅರ್ಥ ನನಗೆ ಹೊಳಿತಾ ಇದೆ ಅಂತ ಹೊಳಿತದೆ, ಆದರೆ ಯಾಕೆ ಹಾಗೆ ಅಂತ ಕಾರಣ ತೋರಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಕಾರಣ ತೋರಿಸ್ಲಿಕ್ಕೆ ಗೊತ್ತಾಗುವುದು ಬಹಳ ದೊಡ್ಡ ತತ್ವಜ್ಞಾನಿಗೆ ಮಾತ್ರ. ಅವನನ್ನು ನಿಯಾಮಕ ಅಂತ ಕರೀತಾರೆ.
ಪ್ರಮಾಣಗಳನ್ನು ತೋರಿಸಿ ಅವನು ಅದನ್ನು ವಿವರಿಸ್ತಾನೆ. ಯುಕ್ತಿಗಳ ಮೂಲಕವಾಗಿ ಯಾರು ತಾನು ಹೇಳಿದ ಅರ್ಥವನ್ನ ಯುಕ್ತಿಗಳ ಮೂಲಕ ಮತ್ತು ಶಾಸ್ತ್ರಗಳ ಮೂಲಕ ಯಾರು ತಾನು ಹೇಳಿದ ಅರ್ಥವನ್ನ ಸಮರ್ಥಿಸ್ತಾನೆ ಅವನಿಗೆ ಮತ್ತೂ ಹೆಚ್ಚಿನ ಫಲ ಇದೆ. ಪೂರ್ಣವಾದ ಫಲ ಇರುವುದು ಪೂರ್ಣಂ ವೇದಾಖಿಲ ದ್ರಷ್ಟು ಬ್ರಹ್ಮಣ ಫಲ ಮುಚ್ಯತೆ. ಎಲ್ಲದಕ್ಕಿಂತ ಹೆಚ್ಚಿನ ಫಲ ಸಿಗುವುದು ಎಲ್ಲವನ್ನೂ ಬಲ್ಲಂತಹ ಲೋಕಗುರು ಅಂತ ಕರೆಸ್ಕೊಂಡಿರುವಂತಹ ಬ್ರಹ್ಮನಿಗೆ. ಹೀಗೆ ಚತುರ್ಮುಖ ಬ್ರಹ್ಮನಿಗೆ ಮತ್ತು ಅವನಿಗಿಂತ ಕೆಳಗಿನಿರುವ ದೇವತೆಗಳಿಗೆ ಹೀಗೆ ಫಲದ ದೃಷ್ಟಿಯಿಂದ ವ್ಯತ್ಯಾಸ ಇದೆ. ನಮ್ಮಂತಹ ಸಾಮಾನ್ಯರಿಗೂ ಕೂಡ ಫಲ ಇದೆ, ಆದರೆ ಹೆಚ್ಚು ಫಲ ಇದೆಲ್ಲದಕ್ಕೂ ಇರುವುದು ಆ ಚತುರ್ಮುಖ ಬ್ರಹ್ಮನಿಗೆ ಅಂತ ಅದನ್ನು ನೋಡಬೇಕು. ಸ್ವಾಧ್ಯಾಯದ ಮತ್ತೆ ಇನ್ನೊಬ್ಬರಿಗೆ ಪ್ರವಚನ ಮಾಡುವುದರ ಮತ್ತೆ ಇನ್ನೊಬ್ಬರ ಸಂಶಯಗಳನ್ನು ಪರಿಹರಿಸುವಂತಹ ಕ್ರಿಯೆಯ ಮಹತ್ವವನ್ನು ಭಾಗವತ ತಾತ್ಪರ್ಯದಲ್ಲಿ ಕೂಡ ಒಂದು ಕಡೆ ಹೇಳ್ತಾರೆ. ಮುಕ್ತರಾದವರಲ್ಲಿ ಬೇರೆ ಬೇರೆ ವರ್ಗೀಕರಣಗಳಿರ್ತವೆ. ಮನುಷ್ಯ ಮುಕ್ತರಲ್ಲಿ ತೇಭ್ಯೋ ಮಾನುಷ ಮುಕ್ತಾಶ್ಚ ವಿಪ್ರಮುಕ್ತಾಸ್ತತೋಧಿಕಾ ಅಂತ ಭಾಗವತ ತಾತ್ಪರ್ಯ. ಮನುಷ್ಯ ಮುಕ್ತರಲ್ಲಿ ವಿಪ್ರಮುಕ್ತರು, ಬ್ರಾಹ್ಮಣ ಮುಕ್ತರು ಹೆಚ್ಚು ಶ್ರೇಷ್ಠರು. ತತ್ರೋಪದೇಶ ಮಾತ್ರೇಣ ಮುಕ್ತೇಭ್ಯೋ ವೇದವೇದಿನಃ. ಇನ್ನೊಬ್ಬರ ಉಪದೇಶವನ್ನು ಕೇಳಿ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾದವರಿಗಿಂತ ವೇದವೇದಿನಃ ಶಾಸ್ತ್ರಗಳನ್ನು ತಾವು ಓದಿದವರು ಹೆಚ್ಚು ಶ್ರೇಷ್ಠರು ಅಂತ ಹೇಳ್ತದೆ. ಅರ್ಥಜ್ಞಾಹ ಋಷಯಸ್ತೇಭ್ಯ ವೇದಗಳನ್ನು ಓದಬಲ್ಲಂಥ ಸ್ಥೂಲವಾಗಿ ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲಂಥ ನಮ್ಮಂಥ ಮನುಷ್ಯರೇನಿದ್ದೇವೆ ಅವರಿಗಿಂತ ಅರ್ಥಜ್ಞಾಹ ಋಷಯ ತೇಭ್ಯ ಅರ್ಥವನ್ನು ಬಲ್ಲಂಥ ಋಷಿಗಳು ಮತ್ತು ಶ್ರೇಷ್ಠರಾಗಿರ್ತಾರೆ. ಅಥೋ ದೇವಾ ಸಂಶಯಚ್ಛಿದ ತಮ್ಮ ಬಳಿ ಬಂದವರ ಶಿಷ್ಯರ ಸಾಧಕರ ಸಂಶಯಗಳನ್ನು ಪರಿಹರಿಸಬಲ್ಲಂಥ ದೇವತೆಗಳು ಮತ್ತೂ ಶ್ರೇಷ್ಠರು ಅಂತ ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಇದೆ. ನಮ್ಮಂಥ ಮನುಷ್ಯರನ್ನ ಶಾಸ್ತ್ರ ಕೇವಲ ವೇದಿಗಳು ಅಂತ ಮಾತ್ರ ಪರಿಗಣಿಸಿದೆ. ವೇದಾರ್ಥವನ್ನು ಬಲ್ಲವರು ಅಂತ ನಮ್ಮನ್ನು ಪರಿಗಣಿಸಲೇನೇ ಇಲ್ಲ. ಬಹಳ ಮಹತ್ವದ ಸಂಗತಿ ಇದು. ನಾವು ವೇದಾದಿ ಶಾಸ್ತ್ರಗಳನ್ನು ಬಲ್ಲೆವು, ಅವುಗಳಿಗೆ ಅರ್ಥ ಹೇಳಬಲ್ಲೆವು, ಇನ್ನೊಬ್ಬರಿಗೆ ಅದನ್ನು ವಿವರಿಸಬಲ್ಲೆವು ಅಂತೆಲ್ಲ ನಾವು ಹೆಮ್ಮೆ ಪಡ್ತಿರ್ತೀವಿ. ಕೆಲವು ಬಾರಿ ಅಹಂಕಾರನೇ ಪಡ್ತಿರ್ತೀವಿ. ದೇವ ಋಷಿ ಪಿತೃಪಾಹ ನರಾಹ ಅಂತ ಏನು ಇಷ್ಟು ಮುಕ್ತರ ವರ್ಗೀಕರಣಗಳಿವೆ. ಅದರಲ್ಲಿ ದೇವ ಋಷಿ ದೇವತೆಗಳ ಮೇಲೆ ಬರುವಂತವರು ಋಷಿಗಳು, ಪಿತೃಗಳು ಚಕ್ರವರ್ತಿಗಳು ಮತ್ತು ಮನುಷ್ಯರನ್ನ ಈ ಭಾಗವತ ತಾತ್ಪರ್ಯ ವೇದಿಗಳು ಅಂತ ಮಾತ್ರ ಪರಿಗಣಿಸಿದೆ. ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯರ ಮೇಲೆ ಬರುವಂತಹ ಚಕ್ರವರ್ತಿಗಳು, ಅವರ ಮೇಲೆ ಬರುವಂತಹ ಪಿತೃಗಳು ಕೂಡ ಕೇವಲ ವೇದಿಗಳು. ವೇದಾರ್ಥವನ್ನು ಸ್ವಲ್ಪ ಸ್ವಲ್ಪ ಬಲ್ಲವರಷ್ಟೇ. ಅವರ ಮೇಲೆ ಬರುವಂತಹ ಪಿತೃಗಳಿಗಿಂತಲೂ ಹಿರಿಯರಾದಂತಹ ಋಷಿಗಳೇ ವಾಸ್ತವಿಕವಾಗಿ ಅರ್ಥಜ್ಞರು. ಆ ಅರ್ಥವನ್ನು ತಿಳಿದು ಸಾಧಕರಿಗೆ ಬರುವ ಸಂಶಯಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರುವಂತಹ ದೇವತೆಗಳು ಮತ್ತು ಶ್ರೇಷ್ಠರಂತ. ಇದು ಜ್ಞಾನಕ್ಕೆ ಇರುವಂತಹ ಒಂದು ಮಹತ್ವವನ್ನು ತೋರಿಸ್ತದೆ. ಇದಲ್ಲದೆ ಗೀತಾ ಪ್ರಸ್ಥಾನದಲ್ಲಿ ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಸ್ವಾಧ್ಯಾಯನೇ ಮಾಡಬೇಕು. ಸ್ವಾಧ್ಯಾಯದ ಮಹತ್ವವನ್ನು ನಾವೀಗ ನೋಡ್ತಾ ಇದ್ದೀವಲ್ಲ, ಸ್ವಾಧ್ಯಾಯಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್, ಏನಕೇನ ಪ್ರಕಾರೇಣ ತೀರಾ ಸಾಧಾರಣವಾದ ಮಾರ್ಗಗಳಿಂದ ಭಗವಂತನನ್ನು ತಿಳಿದ್ರೂ ಕೂಡ ಮುಕ್ತಿ ಆದೀತು. ಆದ್ರೆ ಅಂಥ ತೀರಾ ಸಾಧಾರಣವಾದ ಮಾರ್ಗಗಳ ಮೂಲಕ ಭಗವಂತನನ್ನು ತಿಳಿಯುವುದಕ್ಕಿಂತ ಶಾಸ್ತ್ರಗಳ ಮೂಲಕ ಭಗವಂತನನ್ನು ತಿಳಿಯುವುದೇನಿದೆ, ಶಾಸ್ತ್ರವನ್ನು ಶ್ರವಣ ಮಾಡಿ ಭಗವಂತನನ್ನು ತಿಳಿಯುವುದೇನಿದೆ,
ಇನ್ನೂ ಹೆಚ್ಚಿನ ಮುಕ್ತಿಗೆ ಕಾರಣ ಆಗ್ತದೆ. ಅಲ್ಲಿಯೂ ಕೂಡ ಶಾಸ್ತ್ರಗಳನ್ನ ಶ್ರವಣ ಮಾಡಿದ್ದೇನೆ. ಕೇವಲ ಗುರುಗಳು ಹೇಳಿದ್ದನ್ನು ಕೇಳಿದ್ದಾರಷ್ಟೇ, ತಾವು ಆಮೇಲೆ ಓದಲಿಲ್ಲ. ಇಂಥವರು ಎರಡನೇ ಒಂದು ಹಂತ ಮೇಲೆ ಹೋಯಿತು. ತೀರಾ ಸಾಧಾರಣವಾದ ಮಾರ್ಗಗಳಿಂದ ಮುಕ್ತಿಯನ್ನು ಪಡೆದವರು ಮೊದಲ 5ನೇ ವರ್ಗದವರು. ಶಾಸ್ತ್ರವನ್ನೂ ಶ್ರವಣ ಮಾಡಲಿಲ್ಲ ಅವರು. ಶಾಸ್ತ್ರ ಶ್ರವಣಕ್ಕಿಂತಲೂ ತೀರಾ ಸಾಧಾರಣವಾದ ತಮ್ಮ ಸುತ್ತಮುತ್ತಲಿನ ಪರಿಸರ, ಜನರ ನಡವಳಿಕೆಗಳು, ಜನರ ಮಾತುಗಳು ಇತ್ಯಾದಿಗಳ ಮೂಲಕನೇ ಶಾಸ್ತ್ರವನ್ನ ತಿಳಿಯದೆ ಸಾಧಾರಣವಾದ ಮಾರ್ಗದಿಂದಲೇ ಭಗವಂತನನ್ನು ತಿಳಿದವರು 5ನೇ ಗ್ರೇಡ್ನವರು. ಶಾಸ್ತ್ರವನ್ನೇ ಶ್ರವಣ ಮಾಡಿದ್ದಾರೆ, ಅವರು 4ನೇ ಗ್ರೇಡ್ನವರು. ಶಾಸ್ತ್ರವನ್ನು ಶ್ರವಣ ಮಾಡಿ ತಾವೂ ಪಠನ ಮಾಡಿದವರು 3ನೇ ಗ್ರೇಡ್ನವರು. ಮುಕ್ತೋ ಸುಖಂ ತತ್ ಪಠತಃ ತಥೋಪ್ಯಧಿಗಮಿಷ್ಯತೆ ವ್ಯಾಖ್ಯಾತಸ್ತು ಸಮಂ ಮುಕ್ತೋ ಸುಖಂ ನಾಣ್ಯಸ್ಯ ಕಸ್ಯಚಿತ್. ಆದರೆ ಗುರುಗಳ ಮೂಲಕ ಪಾಠ ಕೇಳಿ ತಾನು ಅದನ್ನು ಓದಿ ಇನ್ನೊಬ್ಬರಿಗೆ ವ್ಯಾಖ್ಯಾನ ಮಾಡುವವನಿಗೆ ಮತ್ತೂ ಹೆಚ್ಚಿನ ಸುಖ ಇದೆ. ತಥೋಧಿಕಂ ತು ದೇವಾನಾಂ ಮುಖ್ಯ ವ್ಯಾಖ್ಯಾತೋ ಹಿ ಸಹ. ಎಲ್ಲದಕ್ಕಿಂತಲೂ ಹೆಚ್ಚಿನ ಮುಕ್ತಿಯ ಸುಖ ದೇವತೆಗಳಿಗೆ ಬರ್ತದಂತೆ. ಯಾಕಂದ್ರೆ ಮುಖ್ಯವಾಗಿ ವ್ಯಾಖ್ಯಾನ ಮಾಡುವ ಶಕ್ತಿ ಇರೋದು ಅವರಿಗೆ ಮಾತ್ರ. ನಮ್ಮಂಥವರಿಗೆ ಪೂರ್ಣವಾಗಿ ವ್ಯಾಖ್ಯಾನ ಮಾಡುವ ಅಧಿಕಾರವೂ ಇಲ್ಲ, ಶಕ್ತಿಯೂ ಇಲ್ಲ. ಇನ್ನೊಬ್ಬರ ಸಂಶಯಗಳನ್ನು ಪರಿಹರಿಸುವ ಶಕ್ತಿಯೂ ನಮಗಿಲ್ಲ. ಅದೆಲ್ಲ ಋಷಿ ಮತ್ತು ದೇವತೆಗಳಿಗೆ ಮಾತ್ರ ಇದೆ. ಇಷ್ಟಾದರೂ ಕೂಡ ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರದಲ್ಲಿ ನಾವು ನಮ್ಮಂಥವರು ಉಪಲಬ್ಧ ಇದ್ದೇವೆ. ಹಾಗಿರುವುದರಿಂದ ಹಾಳೂರಿನಲ್ಲಿ ಉಳಿದವನೇ ಗೌಡ ಅನ್ನುವಂತೆ ನಮ್ಮಂಥವರನ್ನ ಕೆಲವರು ಜನ ಜಿಜ್ಞಾಸುಗಳು, ಸಾಧಕರು ಶಾಸ್ತ್ರಾರ್ಥ ಜ್ಞಾನಕ್ಕಾಗಿ ಸಮೀಪಿಸ್ತಾರೆ. ನಾವು ಯಥಾಮತಿ ಯಥಾಶ್ರುತಂ, ನಮಗೆಷ್ಟು ಗೊತ್ತಿದೆಯೋ, ಎಷ್ಟು ಓದಿದ್ದೇವೋ, ಆ ಓದಿದ್ರಲ್ಲಿ ಎಷ್ಟು ಅರ್ಥ ಆಗಿದೆಯೋ, ಅರ್ಥ ಆಗಿದ್ರಲ್ಲಿ ಎಷ್ಟು ನೆನಪಿದೆಯೋ, ಆ ನೆನಪಿದ್ರಲ್ಲಿ ನಮಗೆಷ್ಟು ಈಗ ಹೇಳಲಿಕ್ಕೆ ನಮ್ಮ ವಾಣಿಗೆ ಶಕ್ತಿ ಇದೆಯೋ ಅಷ್ಟನ್ನ ಈಗ ಹೇಳ್ತಿದ್ದೇವೆ. ಇಷ್ಟು ಶಾಸ್ತ್ರಾಧ್ಯಯನಕ್ಕೆ ಮಹತ್ವ ಇದೆ. ಶೃಣುಯಾದ್ ಯಾವದ ಜ್ಞಾನಂ ಮತಿರಿ ಯಾವದ ಅಯುಕ್ತತ ಅಂತ ಬ್ರಹ್ಮಸೂತ್ರ ಭಾಷ್ಯ ಹೇಳುವಂತೆ, ಶೃಣುಯಾದ್ ಯಾವದ ಜ್ಞಾನಂ, ಅಜ್ಞಾನ ಎಲ್ಲಿಯವರೆಗೂ ನಮಗಿದೆಯೋ ಅಲ್ಲಿವರೆಗೂ ಶ್ರವಣ ಮಾಡ್ತಾನೇ ಇರಬೇಕಂತ. ಮತ್ತೆ ಮತಿರಿ ಯಾವದ ಅಯುಕ್ತತ, ನಾವು ಶ್ರವಣ ಮಾಡಿದ ನಮ್ಮ ಶ್ರವಣಕ್ಕೆ ವಿಷಯವಾದ ಏನೊಂದು ವಿಷಯ ಇದೆ, ಶಾಸ್ತ್ರದ ಸಂಗತಿ, ಅದ್ರ ಬಗ್ಗೆ ನಮ್ಗಿನ್ನೂ ಮನವರಿಕೆ ಆಗಿಲ್ಲ ಅಂತಾದಾಗ ಮತ್ತಷ್ಟು ಮನನ ಮಾಡಲೇಬೇಕು. ಧ್ಯಾನ ಅಂತ ಯಾವ ದೀಕ್ಷಾ ಸ್ಯಾತ್, ಭಗವಂತ ದರ್ಶನ ಆಗುವವರೆಗೂ ಧ್ಯಾನವನ್ನು ಮಾಡ್ತಾನೇ ಇರಬೇಕು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ಅಂತ ಅನುವ್ಯಾಖ್ಯಾನ ಹೇಳುವುದು ಇದನ್ನೇ. ಶ್ರವಣ ಮನನ ಧ್ಯಾನ ಮಾಡಬೇಕಲ್ಲ, ಅದು 7ನೇ ಅಂಗ, ಯೋಗದ 7ನೇ ಅಂಗ ಅದು. ಆ ಧ್ಯಾನ ಮಾಡಬೇಕಾದ್ರೆ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್, ಎಷ್ಟು ಸಾಧ್ಯವೋ ಅಷ್ಟು ಎಲ್ಲಾ ಶಾಸ್ತ್ರಗಳನ್ನು ಓದಿ ಆ ಬಳಿಕವೇ ಧ್ಯಾನ ಮಾಡಬೇಕಂತ. ಆದರೆ ನಮ್ಮಂಥವರಿಗೆ ಪೂರ್ಣವಾಗಿ ಓದಲಿಕ್ಕೂ ಸಾಧ್ಯ ಆಗೋದಿಲ್ಲ. ನಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನು ಮಾತ್ರ ಓದಲಿಕ್ಕೆ ಸಾಧ್ಯ. ಅಖಿಲವನ್ನೂ ಓದಿ ಪೂರ್ಣವಾಗಿ ಭಗವಂತನನ್ನ ಧ್ಯಾನಿಸ್ಲಿಕ್ಕೆ ಸಾಧ್ಯ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ತದನ್ಯೇಷಾಂ ಯಥಾ ಶಕ್ತಿ ಅಖಿಲಜ್ಞಪ್ತಿರಿಷ್ಯತೆ, ಅವರವರ ಶಕ್ತಿಗೆ ತಕ್ಕಂತೆ ಅವರು ಅಖಿಲಜ್ಞರಾಗ್ತಾರೆ ಹೊರತು ಪೂರ್ಣವಾಗಿ ಇವರು ಯಾರು ಅಖಿಲಜ್ಞರಾಗೋದಿಲ್ಲ ಅಂತ ತಾತ್ಪರ್ಯ. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶಃ ಆನಂದೋ ಹಿ ಫಲಂ ಯಸ್ಮಾತ್ ಛಾಕಾಭೇದೋ ಅಶಕ್ತಿಚಃ ಅಂತ ಮತ್ತೊಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಸರ್ವವೇದಗಳಲ್ಲಿಯೂ ಹೇಳಿದ, ಎಲ್ಲ ಶಾಸ್ತ್ರಗಳಲ್ಲಿಯೂ ಹೇಳಿದ ಎಲ್ಲ ವಿಷಯಗಳನ್ನು ತಿಳಿದು ಕರ್ಮಗಳನ್ನು ಮಾಡಬೇಕಂತ. ಯಾಕೆಂದ್ರೆ ಅದಕ್ಕೆ ಮಹಾಫಲ ಇದೆ, ಆನಂದವೇ ಅದರ ಫಲ. ಈ ಜಗತ್ತಿನಲ್ಲಿಯೂ ನಮಗೆ ಮುಕ್ತಿಗೆ ಹೋಗುವುದಕ್ಕಿಂತ ಮುಂಚೆನೂ
ಜ್ಞಾನದಿಂದ ಸಿಗುವ ಆನಂದ ಇನ್ಯಾವುದರಿಂದ ಸಿಗೋದಿಲ್ಲ. ಕೆಲವರು ಋಗ್ವೇದವನ್ನು, ಕೆಲವರು ಯಜುರ್ವೇದವನ್ನ, ಕೆಲವರು ಸಾಮವೇದವನ್ನು ಓದಬೇಕು ಅಂತ ಈಗ ಮಾಡ್ಕೊಂಡಿರುವುದೇನಿದೆ ಅಶಕ್ತಿಜಃ. ಎಲ್ಲವನ್ನೂ ನಮ್ಗೆ ಓದಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಹೀಗೊಂದು ವಿನಾಯಿತಿ ಕೊಟ್ಟಿದ್ದಾರಷ್ಟೇ ನಮಗೆ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣು ಜ್ಞೇಯೋ ನಚಾನ್ಯಥ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ. ಎಷ್ಟು ಸಾಧ್ಯವೋ ಅಷ್ಟೆಲ್ಲಾ ವೇದಗಳನ್ನು, ಸೇತಿಹಾಸಾನ್ ಭಾರತ ಪಂಚರಾತ್ರ ಮೊದಲಾದ ಇತಿಹಾಸಗಳನ್ನು, ಸಪುರಾಣಾನ್ ಭಾಗವತಾದ ಪುರಾಣಗಳನ್ನು, ಸಯುಕ್ತಿಕಾನ್ ಅದಕ್ಕೆ ಯುಕ್ತಿ ಅನುಸಂಧಾನ ಮಾಡಿಕೊಳ್ಬೇಕು. ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳಲ್ಲಿ ಬಂದಿರುವ ಯುಕ್ತಿಗಳನ್ನ ಅದಕ್ಕೆ ನಾವು ಜೋಡಿಸಿಕೊಳ್ಬೇಕು. ಹೀಗೆಲ್ಲ ಅಧ್ಯಯನ ಮಾಡಿದಾಗ ಮಾತ್ರ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯ. ಭಗವಂತನನ್ನು ಅರಿಯಲಿಕ್ಕೆ ಅಂತ ಹೊರಟವರಿಗೆ ಇಷ್ಟು ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ಜಿಜ್ಞಾಸ್ಯೋಸೌ ನಾಲ್ಪವೇದೈ ಪ್ರಸಿದ್ಧೇತ್ ಅಂತ ಬ್ರಹ್ಮಸೂತ್ರದ್ದೇ ಇನ್ನೊಂದು ಮಾತು. ಅಲ್ಪವೇದಗಳು 2-3 ಶಾಸ್ತ್ರಗಳ ಮೂಲಕ, ಬೆರಳಿಕೆಯ ಶಾಸ್ತ್ರಗಳ ಮೂಲಕ ಭಗವಂತನ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಪಾಶ್ಚರ್ಯ ವೇದಾಶ್ಚ ಅಲ್ಪವೇದ ಅಂತ ಕರ್ಮಧಾರೆಯ ಸಮಾಸ. ಅದಲ್ಲದೆ ಅಲ್ಪಾಹ ವೇದಾಹ ಯೇಷಾಂತೆ ಅಲ್ಪವೇದಾಹ ಬಹುರಿ ಸಮಾಸನೂ ಮಾಡಬಹುದು. ಯಾರು ಕೇವಲ 1-2-3 ಶಾಸ್ತ್ರಗಳನ್ನ ಸ್ಥೂಲ ದೃಷ್ಟಿಯಿಂದ ಓದುವುದು, ಇಂಥದನ್ನು ಯಾರು ಮಾಡಿದ್ದಾರೆ ಅಂಥ ವ್ಯಕ್ತಿಗಳನ್ನು ಅಲ್ಪವೇದರು ಅಂತ ನಾವು ಅನ್ಬಹುದು. ನಮ್ಮನ್ನ ಅಲ್ಪವೇದ ಪ್ರಸಿದ್ಧಿ ಅನ್ನುವ ಮಾತು ಅಪಹಾಸಕ್ಕೆ ಗುರಿ ಮಾಡಿದೆ. ನೀವೆಲ್ಲ ಅಲ್ಪವೇದರು, ಓದಬೇಕಾದ್ದೆಲ್ಲವನ್ನು ಓದ್ದವರೇ ಅಲ್ಲ ನೀವು. ಆದ್ರಿಂದ ಮುಕ್ತಿ ನಿಮ್ಗೆ ಹೇಗೆ ಸಿಕ್ಕೀತು ಅಂತ, ಭಗವಂತನನ್ನು ಅರಿಯುವುದು ಹೇಗೆ, ಮುಕ್ತಿಯನ್ನ ಪಡೆಯುವುದು ಹೇಗೆ? ಆದ್ದರಿಂದ ಅಲ್ಪಜ್ಞಾನಕ್ಕೆ ಯಾವತ್ತೂ ಕೂಡ ತೃಪ್ತರಾಗಬೇಡಿ, ಮಹಾಜ್ಞಾನವನ್ನು ಪಡೆಯುವಂತಹ ಪ್ರಯತ್ನವನ್ನೇ ಮಾಡಿ ಅಂತ ಶಾಸ್ತ್ರದ ಸಂದೇಶ ಇದೆ. ಸಂಸ್ಕೃತದ ಒಂದು ಸುಭಾಷಿತವೂ ಕೂಡ ಸ್ವಾಧ್ಯಾಯದ ಮಹತ್ವವನ್ನು ಹೇಳ್ತದೆ. ಆಚಾರ್ಯಾತ್ ಪಾದಮಾಧತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ವ್ಯಾಖ್ಯಾನ ಕೌಶಲಾತ್. ಒಬ್ಬ ಶಿಷ್ಯ ಗುರುವಿನ ಹತ್ರ ಬಂದಾಗ ಆತನ ಮೂಲಕ ಅಧ್ಯಯನ ಮಾಡ್ತೀನಿ ಅಂತ ಹೊರಟ್ರೆ ಅದು ಆಚಾರ್ಯ ಪಾದಮಾಧತ್ತೆ. ಕೇವಲ ಒಟ್ಟಾರೆ ವಿದ್ಯೆ, ತಾನು ಕಲಿಯಬೇಕಾದ ಒಟ್ಟಾರೆ ವಿದ್ಯೆ ಒಂದು ಕಾಲು ಭಾಗ ಮಾತ್ರ ಗುರುವಿಂದ ಸಿಗ್ಲಿಕ್ಕೆ ಸಾಧ್ಯ. ಮತ್ತೆ ಇನ್ನೊಂದು ಕಾಲು ಭಾಗವನ್ನು ಶಿಷ್ಯ ತನ್ನ ಮೇಧಾಶಕ್ತಿಯಿಂದ, ಮನನದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಪಾದಂ ಸಬ್ರಹ್ಮಚಾರಿಭ್ಯ, ಬ್ರಹ್ಮಚಾರಿಗಳು ತಮ್ಮ ಉಳಿದ ಸಹಾಧ್ಯಾಯಿಗಳ ಜೊತೆ ಚರ್ಚೆ ಮಾಡಿದಾಗ ಇನ್ನೊಂದು ಕಾಲು ಭಾಗವನ್ನು ತಿಳಿಯೋದು ಸಾಧ್ಯ. ಕೊನೆಯ ಕಾಲು ಭಾಗವನ್ನು ಪಾದಂ ವ್ಯಾಖ್ಯಾನ ಕೌಶಲ, ಇನ್ನೊಬ್ಬರಿಗೆ ತಾನು ಪಾಠ ಮಾಡಿದಾಗ, ತಾನು ಗುರುವಾದಾಗ ಕೊನೆಯ ಭಾಗವನ್ನು ಕಲೀಲಿಕ್ಕೆ ಸಾಧ್ಯ ಅಂತ. ಅಲ್ಲಿ ಮತ್ತೊಂದು ಅರ್ಥ ಇದೆ. ಆಚಾರ್ಯ ಪಾದಮಾಧತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ವ್ಯಾಖ್ಯಾನ ಕೌಶಲಾತ್ ಅನ್ನೋದ್ರ ಜೊತೆಗೆ ಪಾದಂ ಕಾಲಕ್ರಮೇಣತು ಅಂತ ಒಂದು ಮಾತಿದೆ. ಬಹಳ ಮಹತ್ವದ ಮಾತು ಅದು ಕೂಡ ಅಂತ ನನಗೆ ಯಾವತ್ತೂ ಕೂಡ ಅನ್ಸೋದು. ಸಂಸ್ಕೃತದ ಸುಭಾಷಿತ ಅಲ್ಲ, ಆದ್ರೆ ಅದಕ್ಕೊಂದು ಅದ್ಭುತವಾದ ಅರ್ಥ ಇದೆ. ಕಾಲಕ್ರಮೇಣ, ಈಗ ನಾನು ಜೀವನದ 100 ವರ್ಷ ಬದುಕ್ತೀನಿ ಅಂತ ಇಟ್ಕೊಂಡ್ರೆ ಒಂದು ಅರ್ಧ ಆಯುಷ್ಯ ಕಳೆದಿದೆ. ಈ ಹಿಂದೆ 15, 20, 25, 30ನೇ ವಯಸ್ಸಿನಲ್ಲಿ ಯಾವ ಕೆಲವು ತೀರಾ ಸರಳವಾದ ಶ್ಲೋಕಗಳು ಕೂಡ ಏನ್ ಸಂದೇಶ ಕೊಡ್ತವೆ, ಏನ್ ಮೆಸೇಜ್ ಕೊಡ್ತವೆ ನಮಗೆ ಅನ್ನೋದು ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಕೇವಲ ಅದರ ಶಬ್ದಾರ್ಥಗಳನ್ನು ಹೇಳ್ತಾ ಇದ್ದೆವು. ಅನ್ವಯಾರ್ಥ, ಅದರ ಸಮಾಸ, ಸಂಧಿ, ಕ್ರಿಯಾಪದಗಳ ಸ್ವರೂಪ ಎಷ್ಟನ್ನು ಹೇಳ್ತಾ ಇದ್ದೆವು. ಆದ್ರೆ ವಯಸ್ಸು ಪಕ್ವ ಆಗ್ತಿದ್ದಂತೆ ಒಂದು ಶ್ಲೋಕದ ಒಳಾರ್ಥ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಇದನ್ನೇ ಕಾಲಕ್ರಮೇಣ ಅಂತ ಹೇಳೋದು. ನಮ್ಮ ಜೀವನಾನುಭವ, ಸುತ್ತಮುತ್ತಲು ನಾವು ಈ ಜೀವನದಲ್ಲಿ
ಬ್ರಹ್ಮಚರ್ಯ ಗಾರ್ಹಸ್ಥ್ಯ ವಾನಪ್ರಸ್ಥ ಸನ್ಯಾಸ ಮೊದಲಾದ ಆಶ್ರಮಗಳನ್ನು ಸ್ವೀಕಾರ ಮಾಡಿ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ನಾನಾ ಥರದ ಸುಖಗಳನ್ನು ದುಃಖಗಳನ್ನು ಸಂಸಾರ ಜೀವನದಲ್ಲಿ ಏಳು ಬೀಳುಗಳನ್ನು ಅನುಭವಿಸ್ತಾ ಒಂದೇನು ಪಕ್ವತೆಯನ್ನು ಪಡ್ಕೋತೀವಲ್ಲ, ಆ ಪಕ್ವತೆಯಿಂದಲೇ ನಮಗೆ ಶಾಸ್ತ್ರ ಅರ್ಥ ಆಗೋದು. ಇವತ್ತು ಶಾಸ್ತ್ರ ಎಷ್ಟು ಅರ್ಥ ಆಗಿದೆ ಅದು ಈ ಹಿಂದೆ 10 ವರ್ಷದ ಹಿಂದೆ ಅರ್ಥ ಆಗ್ತಿರ್ಲಿಲ್ಲ. ಇವತ್ತೆಷ್ಟು ಅರ್ಥ ಆಗಿದೆ ಇನ್ನೊಂದು 10 ವರ್ಷ ಬಿಟ್ಟು ಇನ್ನೂ ಹೆಚ್ಚು ಅರ್ಥ ಆಗ್ತದೆ. ಒಂದೇ ಶ್ಲೋಕ, ಆ ಶ್ಲೋಕವನ್ನು ನಾವು ಅರ್ಥ ಮಾಡ್ಕೊಳ್ಳುವ ರೀತಿ, ಅದನ್ನ ವ್ಯಾಖ್ಯಾನಿಸುವ ರೀತಿ, ಇಂಟರ್ಪ್ರಿಟ್ ಮಾಡುವ ರೀತಿ ಬೇರೆ ಬೇರೆ ಇರ್ತದೆ. ಅದರಿಂದ ನಮ್ಮ ಜೀವಮಾನಕ್ಕೊಂದು ಮಹತ್ವದ ಸಂದೇಶ, ಒಂದು ತಿರುವು. ನಾವು ಯಾವುದೋ ಒಂದು ಸಮಸ್ಯೆ ಇದೆ ಅಂತ ತೊಳಲಾಡ್ತಾ ಇರ್ತೇವೆ. ಅದು ಆರ್ಥಿಕ ಸಮಸ್ಯೆ ಅಂತ ಅಲ್ಲ, ಸಾಂಸಾರಿಕ ಸಮಸ್ಯೆ ಅಂತ ಅಲ್ಲ, ಆಧ್ಯಾತ್ಮಿಕ ಸಮಸ್ಯೆಯೂ ಇರಬಹುದು. ಅಂತ ಎಲ್ಲಾ ತೊಳಲಾಟಗಳಿಗೆ, ಗೊಂದಲಗಳಿಗೆ, ದ್ವಂದ್ವಗಳಿಗೆ ತೆರೆ ಎಳೀತದೆ ಕಾಲ ತಾನೇ. ಕಾಲನಾಮಕನಾದ ಪರಮಾತ್ಮ, ಕಾಲಕ್ರಮೇಣ ಅಂದ್ರೆ ಕಾಲನಾಮಕನಾದ ಪರಮಾತ್ಮನೇ ಇವಾಗ ಇದೆಲ್ಲವನ್ನೂ ಕೂಡ ಮಾಡಿಸ್ತಾನೆ. ಅದನ್ನೇ ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇತ್ ಗುರುವಾತ್ಮ ದೈವತಃ ಅಂತ ಬಂತಲ್ಲ. ನಮ್ಮ ಗುರುಗಳೇನಿದ್ದಾರೆ ಆ ಗುರುಗಳಲ್ಲಿ ಜಗದ್ಗುರುವಾದಂತಹ ಸರ್ವೇಶಾಂ ಜನಾನಾಂ ಮೂಲಭೂತ ಗುರು ಅಂತ ಭಾಗವತ ತಾತ್ಪರ್ಯದಲ್ಲಿ ವರ್ಣಿತನಾದಂತಹ ಭಗವಂತ ಇದ್ದಾನೆ. ಅವನೇ ಗುರುವಾಗಿ ಕಾಲಗುರು ನಿಯಾಮಕನಾಗಿ ಕಾಲಕ್ರಮೇಣ ನಮಗದನ್ನೆಲ್ಲವನ್ನು ತಿಳಿಸ್ತಾನೆ. ಹಾಗೆ ಕಾಲಕ್ರಮೇಣ ಅನ್ನೋದು ಬಹಳ ದೊಡ್ಡ ಸಂಗತಿ. ಅದು ಕಾಲಕ್ರಮೇಣ ಜೀವನಾನುಭವ ಹೆಚ್ಚಾದಂತೆ ಕೆಲವು ಶಾಸ್ತ್ರೀಯ ಸಂಗತಿಗಳು ನಮಗೆ ಅವಗತ ಆಗ್ತವೆ ಅಂತ ಅನ್ನೋದು ಒಂದು ವಿಷಯ. ಮತ್ತೊಂದು, ಈ ಮಾನಸಿಕ ದೋಷಗಳು, ಕಾಮ ಕ್ರೋಧ ಮೊದಲಾದ ಅರಿಷಡ್ವರ್ಗಗಳೇನಿವೆ ಅವುಗಳು ತುಂಬಿದ್ದಾಗ ನಮಗೆ ಶಾಸ್ತ್ರ ಅರ್ಥ ಆಗೋದಿಲ್ಲ. ನಮಗೆ ಅರ್ಥ ಆಗದೇ ಇದ್ದಾಗ ನಾವು ಇನ್ನೊಬ್ರಿಗೆ ಹೇಳಿದ ವ್ಯಾಖ್ಯಾನವೂ ಕೂಡ ಇನ್ನೂ ಹೆಚ್ಚಿನ ಪ್ರಯೋಜನ ಬೀರೋದಿಲ್ಲ. ನಮ್ಮ ದೋಷಗಳನ್ನು ನಾವು ಕಳ್ಕೊಂಡಂತೆ ನಮಗೆ ಸ್ಪಷ್ಟತೆ ಹೆಚ್ಚು ಸಿಗ್ತದೆ. ನಮ್ಮ ಮಾತುಗಳಿಂದಲೂ ತುಂಬಾ ಸರಳವಾಗಿ ನಾವು ಆಡಬಲ್ಲಂತಹ ಮಾತುಗಳಿಂದಲೂ ಪ್ರಭಾವ ಕೇಳುವವರ ಮೇಲೆ ಆಗ್ತದೆ. ಇಲ್ಲದೆ ಹೋದ್ರೆ ನಾವು ಮಾಡುವ ಪ್ರವಚನಗಳೆಲ್ಲವೂ ಕೂಡ ಕೇವಲ ವಾರ್ತಾವಾಚನದಂತೆ. ವಾರ್ತಾವಾಚಕರು ಯಾವುದೇ ನಂಟು ಇಲ್ಲದೆ ನಿರ್ಲಿಪ್ತರಾಗಿ ವಾರ್ತೆಗಳನ್ನು ಓದ್ತಿರ್ತಾರೆ. ಅವರಿಗೆ ಅದರಿಂದ ವೈಯಕ್ತಿಕವಾದ ಸುಖ ದುಃಖ ಏನೂ ಇರೋದಿಲ್ಲ. ಅದರಂತೆ ನಮ್ಮ ಅಧ್ಯಯನ ಪ್ರವಚನ ಆಗದೇ ಇರಲಿ. ತೇಜಸ್ವಿನಾವಧೀತಮಸ್ತು ಅಂದ್ರೆ ಅದೇ ಸಹನಾವತು ಸಹನೋ ಭುನುಕ್ತು ಅನ್ನುವ ಶಾಂತಿ ಮಂತ್ರದಲ್ಲಿ, ಕೃಷ್ಣ ಯಜುರ್ವೇದದ ಶಾಂತಿ ಮಂತ್ರದಲ್ಲಿ ತೇಜಸ್ವಿನಾವಧೀತಮಸ್ತು ಅಂತ ಒಂದು ಪ್ರಾರ್ಥನೆ ಇದೆ. ತುಂಬಾ ಅದ್ಭುತವಾದ ಪ್ರಾರ್ಥನೆ ಇದೆ. ನಾವು ಗುರು ಶಿಷ್ಯರಾದ ನಮ್ಮಿಬ್ಬರ, ನಮ್ಮ ಗುರುಗಳ ಮತ್ತು ನಮ್ಮ ಗುರುಗಳಾದಾಗ ನಮ್ಮ ಮತ್ತು ನಮ್ಮ ಶಿಷ್ಯರ ಅಧೀತ ಅಂದ್ರೆ ಅಧ್ಯಯನ ಅನ್ನುವುದು ತೇಜಸ್ವಿ ಆಗಬೇಕು. ಆ ಅಧ್ಯಯನ ಕೇವಲ ಮೇಲ್ನೋಟದ ಅಧ್ಯಯನ ಆಗದೇ ಇರಲಿ, ಅದರ ಒಳಾರ್ಥ ನಮಗಾಗಲಿ, ಜೀವನದಲ್ಲಿ ನಾವು ಅದನ್ನು ಆಚರಣೆಗೆ ತರುವಂತಾಗಲಿ. ನಮ್ಮ ಮೂಲಕ ಆ ಮಾತುಗಳನ್ನು ಯಾರು ಕೇಳಿರ್ತಾರೆ ಅವರಿಗೂ ಕೂಡ ಜೀವನಕ್ಕೆ ಅದು ಉಪಯುಕ್ತವಾಗಲಿ. ಅದು ತೇಜಸ್ವಿನಾವಧೀತಮಸ್ತು ಅಂದ್ರೆ. ಅಲ್ಲೇ ಸಹನಾವವತು ಅಂತಿದೆ. ಆ ಭಗವಂತ ನಮ್ಮಿಬ್ಬರನ್ನು ಪ್ರವೇಶಿಸಲಿ ಅಂತ, ನಮ್ಮಿಬ್ಬರನ್ನು ರಕ್ಷಿಸಲಿನೂ ಹೌದು, ನಮ್ಮಿಬ್ಬರನ್ನು ಪ್ರವೇಶಿಸಲಿ ಅಂತನೂ ಹೌದು. ಗುರುಗಳ ಮೂಲಕ ಇದನ್ನೆಲ್ಲ ನಾವು ಕಲ್ತ್ಕೋಬೇಕು ಈ ಶಿಕ್ಷಣಗಳನ್ನಂತ ಬಂತಲ್ಲ. ತತ್ರ ಭಾಗವತಾನ್ ಧರ್ಮ ಶಿಕ್ಷೇತ್ ಗುರುವಾತ್ಮ ದೈವತಃ ಅಂತ. ಅಲ್ಲಿ ಆ ಗುರುವನ್ನು ನನ್ನನ್ನು ಭಗವಂತ ಪ್ರವೇಶಿಸಲಿ. ಗುರುಗಳಲ್ಲಿ ಅವನು ಒಳಗೆ ನಿಂತು ನನಗೆ ಅರ್ಥ ಆಗುವಂತೆ ಹೇಳಿಸಲಿ. ನನ್ನೊಳಗೆ ನಿಂತು ಆ ಗುರುಗಳು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ. ಈಗ ಅವನು ಒಳಗೆ ಪ್ರವೇಶ ಮಾಡಿದಾಗ ಮಾತ್ರ ಇದೆರಡೂ ಆಗ್ಲಿಕ್ಕೆ ಸಾಧ್ಯ. ಸಹ ವೀರ್ಯಂ ಕರವಾವಹೈ. ನಾವಿಬ್ಬರು ಗುರು ಶಿಷ್ಯರು ಒಂದು ಅದ್ಭುತವಾದ ಕೆಲಸವನ್ನ ಮಾಡೋಣ, ಮಾಡಿ ತೋರಿಸೋಣ ಈ ಜಗತ್ತಿಗೆ.
ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯೋಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದನ್ನು ಜ್ಞಾನಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡ್ತೀವೋ ಅದೇ ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅಂತ ಛಾಂದೋಗ್ಯ ಉಪನಿಷತ್ತು ಕೂಡ ಹೇಳ್ತದೆ. ಗುರುಗಳಿಂದ ಕಲಿಯಬೇಕು ಇದನ್ನೆಲ್ಲವನ್ನು, ನಾವು ಗುರುಗಳಾಗಿ ಇನ್ನೊಬ್ಬರಿಗೆ ಹೇಳಬೇಕು ಅನ್ನೋದೆಲ್ಲ ಬಂದಾಗ ಈ ಛಾಂದೋಗ್ಯ ಉಪನಿಷತ್ತಿಂದ ಒಂದು ಮಾತು ನನಗೆ ಯಾವಾಗಲೂ ನೆನಪಿಗೆ ಬರ್ತದೆ. ಆಹಾರ ಶುದ್ಧೌ ಸತ್ವಶುದ್ಧಿ ಸತ್ವಶುದ್ಧೌ ಧ್ರುವ ಸ್ಮೃತಿ ಸ್ಮೃತಿಲಂಭೆ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ತಸ್ಮೈ ಮೃದಿತ ಕಷಾಯ ತಮಸಃ ಪಾರಂ ದರ್ಶಯತಿ ಅಂತ. ನಾವು ಸ್ವೀಕಾರ ಮಾಡುವ ಆಹಾರ ಸ್ವಚ್ಛವಾಗಿರ್ಬೇಕಂತೆ, ಶುದ್ಧವಾಗಿರ್ಬೇಕು. ಅದರಿಂದ ನಮ್ಮ ಮನಸ್ಸು, ಸತ್ವ ಅಂದ್ರೆ ಮನಸ್ಸು ಶುದ್ಧ ಆಗ್ತದೆ. ಮನಸ್ಸು ಶುದ್ಧ ಆದ್ರೆ ಧ್ರುವ ಸ್ಮೃತಿ, ಸ್ಥಿರವಾದ ನೆನಪು ಉಳಿಲಿಕ್ಕೆ ಸಾಧ್ಯ. ಸ್ಮೃತಿ ಲಂಭೆ, ಹಾಗೆ ಸ್ಥಿರವಾದ ನೆನಪು ನಮ್ಮಲ್ಲಿದ್ರೆ ಸರ್ವಗ್ರಂಥಿನ ವಿಪ್ರಮೋಕ್ಷ, ಎಲ್ಲ ಗಂಟುಗಳು ಒಡೆದು ಹೋಗ್ತವೆ, ಹೃದಯದ ಗಂಟುಗಳು ಅಂತ, ಲಿಂಗದೇಹ ಮೊದಲಾದದು ಒಡೆದು ಹೋಗ್ತದೆ. ತಸ್ಮೈ ಮೃದಿತ ಕಷಾಯ ತಪಸಃ ಪಾರಂ ದರ್ಶಯತಿ. ಆಗ ಅಂಥ ಸಾಧಕನಿಗೆ ಮೃದಿತ ಕಷಾಯಾಯ, ಅವನು ತನ್ನ ಎಲ್ಲ ಕಷಾಯಗಳನ್ನು, ಮನಸ್ಸಿನ ದೋಷಗಳನ್ನು ಕಳ್ಕೊಂಡಂಥವನಿಗೆ ಭಗವಂತ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಅಂತ. ಅದರ ಭಾಷ್ಯದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಆಹಾರ ಅಂದ್ರೆ ನಾವು ತಿನ್ನುವ, ಹೊಟ್ಟೆಗೆ ತಿನ್ನುವ ಆಹಾರ ಯಾವುದು ಸ್ಥೂಲವಾದದ್ದು ಮಲ ಆಗಿ, ಮಧ್ಯಮ ಭಾಗ ರಕ್ತಮಾಂಸವಾಗಿ, ಸೂಕ್ಷ್ಮವಾದದ್ದು ಮನಸ್ಸಾಗಿ ಪರಿಣತ ಆಗ್ತದಲ್ಲ, ಅದನ್ನೇ ಆಹಾರ ಅಂತ ಹೇಳಲಿಲ್ಲ. ಅದು ಹೌದು ಅಲ್ಲತ್ತಲ್ಲ. ಗುರೋರ್ ವಿದ್ಯಾ ಸ್ವೀಕೃತಿರ್ಯ ಸ ಆಹಾರ ಇತಿ ಸ್ಮೃತಃ. ಗುರುಗಳಿಂದ ಏನು ವಿದ್ಯೆಯನ್ನು ಸ್ವೀಕಾರ ಮಾಡ್ತೇವೆ ಅದು ವಾಸ್ತವಿಕವಾದ ಆಹಾರ. ಅದನ್ನ ತಚ್ಚುದ್ಧವು ಜ್ಞಾನ ಶುದ್ಧಿ ಸ್ಯಾತ್. ಶುದ್ಧವಾದ ಮನಸ್ಸುಳ್ಳ ಸಮರ್ಥನಾದಂತಹ ಗುರುವಿನಿಂದ ಜ್ಞಾನವೆಂಬ ಆಹಾರ ನಮಗೆ ದೊರೆತರೆ ಅದು ಬಹಳ ಮಹತ್ವದ್ದು. ಆ ಗುರುವಿನಿಂದ ಆಹಾರ ಸ್ವೀಕಾರ ಮಾಡಬೇಕು. ಗುರುವಿನ ಉಪದೇಶ, ನಮ್ಮ ಸ್ವೀಕಾರ, ಇವೆರಡೂ ಕ್ರಿಯೆಗಳು ಶುದ್ಧವಾಗಿದ್ರೆ ನಮಗೆ ಬಂದಂತಹ ಜ್ಞಾನವೂ ಕೂಡ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ. ಜ್ಞಾನ ಶುದ್ಧವು ಧ್ರುವ ಸ್ಮೃತಿ. ನಮ್ಮ ಜ್ಞಾನ ಶುದ್ಧವಾಗಿದ್ರೆ ಆವಾಗ ಆ ಜ್ಞಾನದಿಂದ ನಮಗೆ ಸ್ಥಿರವಾದ ನೆನಪು ಕೂಡ ಇರ್ತದೆ. ನಮಗೆಲ್ಲ ಈಗ ನೆನಪಿನ ಶಕ್ತಿಯ ಕೊರತೆ ಕಾಡ್ತಾ ಇದೆಯಲ್ಲ, ಅದು ಅಧ್ಯಾತ್ಮ, ಬೇರೆ ಲೌಕಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನಿಲ್ಲೇನು ಮಾತಾಡ್ತಿಲ್ಲ. ಶಾಸ್ತ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೆನಪಿನ ಕೊರತೆ ಕಾಡ್ತಾ ಇದ್ರೆ, ನಮ್ಮ ಸ್ಮೃತಿ ಧ್ರುವ ಆಗದೇನೆ ಅಧ್ರುವ ಆಗಿದ್ರೆ ಅದಕ್ಕೆ ಕಾರಣ ಪ್ರಾಯ ನಮ್ಮ ಜ್ಞಾನವು ಶುದ್ಧವಾಗಿಲ್ಲದೆ ಇರುವುದು ಒಂದು, ಬೇರೆ ಕಾರಣಗಳು ಇದ್ದಿರಬಹುದು, ಇದು ಒಂದು ಕಾರಣ. ಸ್ಮೃತಿ ಸ್ಥೈರ್ಯ ತ್ವಾಪರೋಕ್ಷಂ. ಸ್ಮೃತಿಯು, ಸ್ಥಿರವಾದ ಸ್ಮೃತಿ ನಮಗಿದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ. ಹರೇರ್ ಮೋಕ್ಷ ತಥೋ ಭವೇತ್ ಅಂತ. ಮುಂದೆ ಕೊನೆಗೆ ಮೋಕ್ಷ ಆಗ್ತದೆ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯ. ಆಹಾರ ಸ್ವೀಕಾರ ಅಂದ್ರೆ ಜ್ಞಾನ ಸ್ವೀಕಾರ ಅಂತ ವರ್ಣನೆ ಇದೆ. ಆದ್ರಿಂದ ನಾವು ಹೊಟ್ಟೆಗೆ ತಿನ್ನುವ ಆಹಾರವನ್ನ, ಅಡಿಗೆಯನ್ನ, ಏನು ತಿನ್ನಬೇಕಾದ ಪದಾರ್ಥಗಳಿವೆ ಅದನ್ನು ತಯಾರು ಮಾಡುವುದರಲ್ಲಿ ಎಷ್ಟು ಮಡಿ ಮೈಲಿಗೆಗಳನ್ನ ಅನುಸರಿಸ್ತೇವೆ, ಶುದ್ಧಿಯನ್ನು ಅನುಸರಿಸ್ತೇವೆ. ಅದನ್ನು ತಯಾರು ಮಾಡುವವರು, ಬಡಿಸುವವರು, ತಿನ್ನುವವರು ಎಲ್ಲವನ್ನೂ ಕೂಡ ಅಷ್ಟು ಮುತುವರ್ಜಿಯಿಂದ ಶುದ್ಧತೆಯನ್ನು ಕಾಪಾಡಿಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡ್ತಾರಲ್ಲ. ಆಹಾರವನ್ನು ಬೇಯಿಸುವ, ಬಡಿಸುವ ಮತ್ತೆ ತಿನ್ನುವ ಕೆಲಸವನ್ನ, ಇದಕ್ಕಿಂತಲೂ ಹೆಚ್ಚಿನ ಕಾಳಜಿಯನ್ನ ಗುರುಗಳು ತಾವು ಶಿಷ್ಯರಿಗೆ ಉಪದೇಶ ಮಾಡುವಾಗ, ಶಿಷ್ಯರು ಗುರುವಿನಿಂದ ಉಪದೇಶವನ್ನ ಸ್ವೀಕಾರ ಮಾಡುವಾಗ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಶುದ್ಧಿ ಬೇಕು. ಆ ಗುರುವಿನಿಂದ ವಿದ್ಯಾ ಸ್ವೀಕಾರವು ತುಂಬಾ ಶುದ್ಧವಾಗಿರಬೇಕು. ಆವಾಗಲೇ ಜ್ಞಾನ ಶುದ್ಧಿ ಬರ್ಲಿಕ್ಕೆ ಸಾಧ್ಯ. ಅದನ್ನೇ ಶೌಚ ಇತ್ಯಾದಿ ಶಬ್ದಗಳಿಂದ ಈ ಹಿಂದೆ ನಾವು ನೋಡಿದ್ದೇವೆ. ಗುರುವಿಗೆ ಆ ಅಂತರಂಗ ಶುದ್ಧಿ ಇಲ್ಲದೆ ಹೋದ್ರೆ, ಅಥವಾ ಸ್ವೀಕಾರ ಮಾಡುವ ಶಿಷ್ಯನಿಗೆ ಅಂತರಂಗ ಶುದ್ಧಿ ಇಲ್ಲದೆ ಹೋದ್ರೆ, ಎರಡೂ ಕಾರಣಗಳಿಂದಲೂ ಆ ಶುದ್ಧವಾದ ಜ್ಞಾನ ಗುರು ಶಿಷ್ಯನಿಗೆ ಬರೋದೇ ಇಲ್ಲ. ಗುರುವನ್ನ ಅಲ್ಲಿ ಅಮಾಯಯ ಅನುವೃತ್ಯ, ನಿಷ್ಕಪಟವಾದ ರೀತಿಯಿಂದ ಸೇವೆ ಮಾಡಬೇಕು ಅಂತ ಬಂತು. ಒಂದು ವೇಳೆ ಸೇವಾ ಪೂರ್ಣವಾಗಿಲ್ಲದೆ ಹೋದ್ರೆ, ಗುರುವೃತ್ತೇ ಅಪೂರ್ತಿತಃ,
ಗುರುವಿಗೆ ಶಿಷ್ಯ ಮಾಡುವ ಸೇವೆ ಅದು ಪೂರ್ಣವಾಗಿಲ್ಲದೆ ಹೋದಾಗ, ಗುರು ಶಿಷ್ಯಯೋ ಅಯೋಗ್ಯತ್ವ, ಗುರು ಶಿಷ್ಯರಲ್ಲಿ ಯಾರೊಬ್ಬರಾದರೂ ಅಯೋಗ್ಯರಾದಾಗ ಅಥವಾ ಇಬ್ಬರೂ ಅಯೋಗ್ಯರಾದ್ರೆ, ಅಪ್ರಸಾದಾತ್ ಪ್ರಸನ್ನವಾದ ಮನಸ್ಸಿನಿಂದ ಗುರು ಶಿಷ್ಯನಿಗೆ ವಿದ್ಯೆಯನ್ನು ಕೊಡದೆ ಹೋದ್ರೆ, ವಿದ್ಯಾಹ ನ ಯಥೋಕ್ತ ಫಲಪ್ರದಾಹ ಅಂತ ಭಾಗವತ ತಾತ್ಪರ್ಯದಲ್ಲಿ ಇನ್ನೊಂದು ಕಡೆ ವರ್ಣಿಸ್ತಾರೆ. ಅದಕ್ಕಾಗಿ ಅಲ್ಲಿ ಭಾಗವತ ತಾತ್ಪರ್ಯ, ಈ ಭಾಗವತ ಶ್ಲೋಕ ಶಿಕ್ಷೆ ಗುರುವಾತ್ಮ ದೈವತಃ, ಗುರುವಾದವನು, ನಮ್ಮ ಗುರುವಾದವನು ಜಗತ್ತಿನ ಗುರುವಾದ ಭಗವಂತನನ್ನ ತನ್ನ ಹೃದಯದಲ್ಲಿ ಹೊತ್ಕೊಂಡಿದ್ದಾನೋ ಇಲ್ವಾ, ಅಂಥ ಯೋಗ್ಯತೆ ಆತನಿಗೆ ಇದೆಯೋ ಇಲ್ವೋ ಅಂತ ಅನ್ನೋದನ್ನು ನೀವು ನೋಡಬೇಕು. ಗುರುವಾತ್ಮ ದೈವತಃ ಭೂತ್ವ, ಗುರುವಿನಲ್ಲಿ ಜಗದ್ಗುರುವಾದ ಭಗವಂತನನ್ನು ಕಾಣಬೇಕು. ಕಾಣಬೇಕಾದ್ರೆ ಅಂಥ ಜಗದ್ಗುರುವಾದ ಭಗವಂತನ ತನ್ನ ಹೃದಯದಲ್ಲಿ ಹೊರುವ ಶಕ್ತಿ ಆತನಿಗಿರಬೇಕು. ಅಂಥ ಶಕ್ತಿ ಆತನಿಗಿದ್ರೆ ಅದನ್ನ ಇವನು ಕಾಣಬಲ್ಲ. ಆತನಿಗಿದ್ರೂ ಇವನಿಗೆ ಕಾಣದೆ ಹೋಗಬಹುದು. ಆದ್ರೂ ಗುರುವಿನಲ್ಲಿ ಆ ಭಗವಂತನನ್ನು ಹೊರುವ ಶಕ್ತಿ ಇರಬೇಕಾದ ಬಹಳ ಮುಖ್ಯ. ಅದಕ್ಕಾಗಿ ಶಿಷ್ಯನಾದವನು ಗುರುವನ್ನು ಪರೀಕ್ಷಿಸಬೇಕು. ಮತ್ತೆ ಗುರುವು ಕೂಡ ಶಿಷ್ಯನನ್ನು ಪರೀಕ್ಷೆ ಮಾಡಬೇಕು. ಹೀಗೆ ಪರಸ್ಪರ ಪರೀಕ್ಷೆ ಮಾಡಿಯೇ ಪರಸ್ಪರರನ್ನು ಸ್ವೀಕಾರ ಮಾಡಬೇಕು. ಮತ್ತೆ ಆಗ ಭಾಗವತ ಧರ್ಮಗಳನ್ನ ಶಿಷ್ಯನಾದವನು ಗುರುವಿನ ಮೂಲಕ ಕಲಿಬೇಕು. ಮತ್ತೆ ತನ್ನ ನಡೆಗಳ ಮೂಲಕ, ನುಡಿಗಳ ಮೂಲಕನೂ ಗುರುವಾದವನು ಕೇವಲ ತರಗತಿಯಲ್ಲಿ ಕೂತು ಪಾಠ ಹೇಳುವುದಲ್ಲ, ತನ್ನ ನಡೆಗಳ ಮೂಲಕವೂ ಭಾಗವತ ಧರ್ಮಗಳನ್ನ ಶಿಷ್ಯನಿಗೆ ಉಪದೇಶಿಸಬೇಕು. ಆ ಭಾಗವತ ಧರ್ಮಗಳನ್ನೇ ಅವನು ನಡೆಯುವುದರಿಂದ ಅವನ ನಡತೆಯನ್ನು ನೋಡಿಯೇ ಇವನಿಗೆ ಬೇಕಾದಷ್ಟು ಶಿಕ್ಷಣ ಆಗ್ತದೆ. ಹಾಗೆ ನಮ್ಮ ವ್ಯಕ್ತಿತ್ವ ಇರಬೇಕು. ಶಿಷ್ಯ ಗುರುವಿಗೆ ಮಾಡಬೇಕಾದ ಸೇವೆಯ ಬಗ್ಗೆ ಭಾಗವತದಲ್ಲಿ ಬರುವ ಕೃಷ್ಣನ ಒಂದು ಮಾತು, ಕೃಷ್ಣ ಉದ್ಧವನಿಗೆ ಹೇಳಿದ ಮಾತು ನನಗೆ ಹೀಗೆ ನೆನಪಿಗೆ ಬರ್ತದೆ. ತಾವತ್ ಪರಿಚರೇತ್ ಭಕ್ತಃ ಶ್ರದ್ಧಾವಾನ್ ಅನುಸೂಯಕಃ ಯಾವತ್ ಬ್ರಹ್ಮ ವಿಜಾನೀಯಾನ್ ಮಾಮೇವ ಗುರುಮಾದೃತಃ ಅಂತ. ಶುಶ್ರೂಷೇತ್ ಸಹಿತಸ್ತಾವತ್ ಯಾರು ಜ್ಞಾನೋದಯೋ ಗುರುಂ ತತಃ ಪರಂ ಚ ಶುಶ್ರೂಷೇತ್ ಯಥಾ ತಸ್ಯ ಪ್ರಿಯಂ ಭವೇತ್ ಅಂತ. ಜ್ಞಾನೋದಯ ಆಗುವವರೆಗೂ ಗುರುವನ್ನ ಸೇವಿಸಬೇಕು ಶಿಷ್ಯ, ಅವನ ಜೊತೆಗಿದ್ದು. ಜ್ಞಾನೋದಯ ಆದ ಬಳಿಕ ಆ ಗುರುವಾದವನು ಸಮೀಪ ಇರು ಅಂತ ಹೇಳಿದ್ರೆ ಶಿಷ್ಯನು ಸಮೀಪ ಇರಬೇಕು. ಇಲ್ಲ ದೂರದಲ್ಲಿದ್ದೇ ನೀನು ಸೇವಾ ಮಾಡು, ನಿನ್ನ ಕೆಲಸ ನೀನು ಮಾಡ್ಕೊಂಡಿರು ಅಂತ ಹೇಳಿದ್ರೆ ಹಾಗೇನೆ ಮಾಡ್ಬೇಕಂತ. ಹೀಗೆ ಆ ಗುರುವಿನಿಂದ ಅವನಿಗೆ ಸೇವೆಯನ್ನು ಮಾಡಿ ಹೇಗೆ ಜ್ಞಾನವನ್ನು ಪಡೆಯಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕಡೆ ಬಂದದ್ದು, ಸ್ವಾಧ್ಯಾಯದ ಮಹತ್ವ, ಇದನ್ನ ಕುರಿತಾಗಿ ನನಗೆ ಸ್ಮರಣೆಗೆ ಬಂದಂತಹ ಸಂಗತಿಗಳನ್ನು ಹೇಳಿದ್ದೇನೆ. ಅದು ಯಾಕೆ ಅಷ್ಟೆಲ್ಲವನ್ನು ಮತ್ತೆ ಹೇಳಿಕೊಳ್ಳುವುದು ಅಂದ್ರೆ, ಹಾಗೆ ಮತ್ತಷ್ಟು ಹೇಳಿಕೊಂಡಾಗ, ನಾವು ನೆನಪು ಮಾಡಿಕೊಂಡಾಗ ಮತ್ತು ಪ್ರವಚನ ರೂಪದಲ್ಲಿ ಅದನ್ನ ಇನ್ನೊಬ್ಬರ ಎದುರಿಗೆ ಹಂಚಿಕೊಂಡಾಗ ಅದು ನಮ್ಮ ಮನಸ್ಸಿನ ಆಳದಲ್ಲಿ ಹೆಚ್ಚು ಬೇರು ಬಿಡುವ ಸಾಧ್ಯತೆ ಹೆಚ್ಚಾಗ್ತದೆ. ಅದಕ್ಕಾಗಿ ಆವೃತ್ತಿ ರಸಕತೋಪದೇಶ ಅಂತ ಬ್ರಹ್ಮಸೂತ್ರ ಹೇಳುವಂತೆ ಮತ್ತೆ ಆ ಶಾಸ್ತ್ರೀಯ ಸಂಗತಿಗಳನ್ನ ಹೀಗೆ ನಾವು ಆವೃತ್ತ ಮಾಡ್ಕೋತಾ ಇರಬೇಕು. ಶಾಸ್ತ್ರೀಯ ಸಂಗತಿಗಳ ಆವೃತ್ತಿ ಈ ಕಾರಣಕ್ಕಾಗಿ ಮಹತ್ವದ್ದು. ಅದನ್ನ ಇದು ಹೇಳುವ ಪ್ರಯತ್ನ ಮಾಡಿದ್ದೀನಿ. ಅದರ ಜೊತೆಗೆ ಸ್ವಾಧ್ಯಾಯದ ಕುರಿತಾಗಿ ಕಳೆದ ದಿವಸ ನೋಡಿದ್ವಿ, ಇವತ್ತು ಕೂಡ ನನಗೆ ನೆನಪಾದ ಸಂಗತಿಗಳನ್ನು ಹೇಳಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.